ಶಿವಾಜಿ ಮಹಾರಾಜರ ಮಂಗಳೂರು ಯುದ್ಧ ತಂತ್ರಗಳಿಂದ ಜಯಬೇರಿಯ ಮಹಾಕಾವ್ಯ. ನಾನು ಇಂದು ಇಲ್ಲಿ ನಿಮಗೆ ಮಹಾನ್ ಯೋಧ ಮತ್ತು ಭಾರತಮಾತೆಯ ವೀರಪುತ್ರರಾದ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಆದರೆ ಈ ಭಾಷಣದಲ್ಲಿ ವಿಶೇಷವಾಗಿ ನಾನು ಅವರ ದಕ್ಷಿಣ ಭಾರತದಲ್ಲಿ ನಡೆದ ಮಂಗಳೂರು ಯುದ್ಧ ಮತ್ತು ಅದರ ಹಿಂದಿರುವ ತಂತ್ರಜ್ಞಾನದ ಕುರಿತು ಬೆಳಕು ಚೆಲ್ಲುತ್ತಿದ್ದೇನೆ. ಆರಂಭ, ಧೈರ್ಯ, ಬುದ್ಧಿ ಮತ್ತು ತಂತ್ರಗಳ ರಾಜ ಮಿತ್ರರೇ, ಇತಿಹಾಸದಲ್ಲಿ ಅನೇಕ ರಾಜರು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಶಿವಾಜಿ ಮಹಾರಾಜರು ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಅಮರರಾಗಿದ್ದಾರೆ. ಏಕೆಂದರೆ ಅವರು ಕೇವಲ ತಲವಾರಿನ ಬಲದಿಂದಲೇ ಅಲ್ಲ, ತಮ್ಮ ತಂತ್ರಜ್ಞಾನದ ಚಾಣಾಕ್ಷತೆಯ ಮತ್ತು ಜನರ ಆಶೀರ್ವಾದದ ಮೂಲಕ ವಿಜಯಶಾಲಿಯಾಗಿದ್ದರು. ಮಂಗಳೂರು ಯುದ್ಧದ ಹಿನ್ನೆಲೆ 17ನೇ ಶತಮಾನ. ದಕ್ಷಿಣ ಭಾರತದ ಕರಾವಳಿಯಲ್ಲಿ ಮಂಗಳೂರು ಒಂದು ವ್ಯಾಪಾರ ಮತ್ತು ಸೈನಿಕವಾಗಿ ಪ್ರಮುಖ ತಾಣವಾಗಿತ್ತು. ಇಲ್ಲಿ ಪೋರ್ಚುಗೀಸ್, ಬಿಜಾಪುರ್ ಸುಲ್ತಾನರು, ಸ್ಥಳೀಯ ನಾಯಕರು ಒಟ್ಟಾಗಿ ಇರುವ ಪ್ರದೇಶ. ಆದರೆ ಶಿವಾಜಿ ಮಹಾರಾಜರ ದೃಷ್ಟಿ ಇಲ್ಲಿ ಕೂಡ ಹೋಗಿತ್ತಿತ್ತು. ಏಕೆಂದರೆ ಅವರಿಗೆ ತಿಳಿದಿತ್ತು, ಅನ್ನು ಸಾಗರದ ಮಾರ್ಗವನ್ನು ಗೆದ್ದವನೇ ಆರ್ಥಿಕ ಪ್ರಭುತ್ವ ಪಡೆಯುತ್ತಾನೆ. ಯುದ್ಧಕ್ಕೆ ಮುನ್ನದ ತಯಾರಿ. ಶಿವಾಜಿಯವರು ತಮ್ಮ ಸೇನೆಗೆ ಹೇಳಿದ್ರಂತೆ, ಅವರು ಶತ್ರುಗಳೇ ಇರಲಿ, ನಾವು ನಮ್ಮ ತಂತ್ರದಿಂದ ಅವರನ್ನು ಗೆಲ್ಲಬೇಕು. ಅವರು ತಯಾರಿ ಮಾಡಿಕೊಂಡರು 3 ಪ್ರಮುಖ ದಿಕ್ಕಿನಲ್ಲಿ: 1. ಭೂಸೇನೆ, 2. ನೌಕಾ ಬಲ, 3. ಗುಪ್ತಚರ ಸೇವೆ. ಗುರಿಲ್ಲಾ ತಂತ್ರದ ಮಾಸ್ಟರ್ ಸ್ಟ್ರೋಕ್. ಶಿವಾಜಿಯವರು ಹಿಂದಿನಷ್ಟು ದೊಡ್ಡ ಸೇನೆ ಇಲ್ಲದೆ ಹೋದರೂ ಅವರು ತಮ್ಮ ಗುರಿಲ್ಲಾ ಯುದ್ಧ ತಂತ್ರಗಳನ್ನು ಬಳಸಿದರು. ಅವರು ಪರ್ವತಗಳ ಕಾಡುಗಳ ಮೂಲಕ ತಮ್ಮ ಸೇನೆಯನ್ನು ಸಾಗಿಸಿ ದಿಢೀರ್ ದಾಳಿ ನಡೆಸಿದರು. ಶತ್ರುಗಳು ಏನು ಮಾಡಬೇಕು ಎಂದು ಅರ್ಥ ಮಾಡಿಕೊಂಡಾಗಲೆಲ್ಲ ಬಹುಮಾನವಾಗಿ ಕಾಲ ಬಿಟ್ಟಿತು. ನೌಕಾ ಯುದ್ಧ. ಕನ್ಹೋಜಿ ಆಂಗ್ರೆಯ ನಾಯಕತ್ವ. ಶಿವಾಜಿಯವರು ನಾವಿಕ ಶಕ್ತಿಗೆ ವಿಶೇಷ ಮಹತ್ವ ಕೊಟ್ಟರು. ಮಲಬಾರ್ ಕರಾವಳಿಯಲ್ಲಿ ಪೋರ್ಚುಗೀಸ್ ಹಡಗುಗಳು ಸರಬರಾಜು ಮಾಡುತ್ತಿದ್ದವು. ಆದರೆ ಶಿವಾಜಿಯ ನೌಕಾಪಡೆ ಕನ್ಹೋಜಿ ಆಂಗ್ರೆ ಅವರ ನೇತೃತ್ವದಲ್ಲಿ ಈ ಹಡಗುಗಳನ್ನು ದಾಳಿ ಮಾಡಿ ಧ್ವಂಸ ಮಾಡಿತು. ಕಡಲ ತೀರವು ಮರಾಠರ ಹಿಡಿತಕ್ಕೆ ಬಂತು. ಮಂಗಳೂರಿನ ಕೋಟೆ ಸುತ್ತುವರೆವು. ಶಿವಾಜಿ ಮಹಾರಾಜರ ಭೂಸೇನೆ ಮಂಗಳೂರಿನ ಕೋಟೆ ಸುತ್ತುವರೆಯಿತು. ಅವರು ಯುದ್ಧವನ್ನೇ ಬದಲಾಯಿಸಿದ ಅಂಶ ಅಂದರೆ ಶತ್ರು ಸೈನ್ಯದ ಹೃದಯವನ್ನು ಕೆಡಿಸುವ ತಂತ್ರ. ಅವರು ಆರ್ಥಿಕ ತಡೆಹಿಡಿಯುವ ನಿಲುವು ತೆಗೆದುಕೊಂಡರು. ತಮ್ಮ ಗುಪ್ತಚರರಿಂದ ಮಾಹಿತಿ ಪಡೆದು ಶತ್ರು ಸೇನೆಗೆ ಆಹಾರ ಪೂರೈಕೆ ಕಡಿದುಹಾಕಿದರು. ಸ್ಥಳೀಯ ಜನರ ಜೊತೆಗಿನ ನಂಟು. ಅವರು ಸ್ಥಳೀಯ ಜನರನ್ನು ಶತ್ರು ಎಂದು ಅಲ್ಲ, ಸ್ನೇಹಿತರಾಗಿ ನೋಡಿದರು. ಸ್ಥಳೀಯ ಜನಸಾಮಾನ್ಯರು ಶಿವಾಜಿಗೆ ಬೆಂಬಲ ನೀಡಿದರು, ಪೋರ್ಚುಗೀಸ್ ವಿರುದ್ಧ ಸಹಕಾರ ತೋರಿಸಿದರು. ಇದೇ ಅವರ ಜಯದ ಹತ್ತಿರದ ಹೆಜ್ಜೆ. ಯುದ್ಧದ ಅಂತಿಮ ಘಟ್ಟ. ಬಹುದಿನಗಳ ಮುತ್ತಿಗೆ, ದಾಳಿ, ನೌಕಾ ತಡೆ, ಆರ್ಥಿಕ ಪಾಕಿಂಗ್, ಆಲ್ ಕಂಬೈನ್ಡ್ ಲೈಕ್ ಅ ಚೆಸ್ ಗೇಮ್. ಇತ್ಯರ್ಥವಾಗಿ ಪೋರ್ಚುಗೀಸ್ ಶರಣಾದರು. ಮಂಗಳೂರು ಕೋಟೆ ಶಿವಾಜಿಯವರ ಅಧೀನಕ್ಕೆ ಬಂತು. ಫಲಿತಾಂಶಗಳು: ವ್ಯಾಪಾರದ ದಾರಿಗಳು ಮರಾಠರ ಕೊಂಡಿಯಲ್ಲಿ ಸೇರಿದವು. ಸಮುದ್ರದ ಮೇಲೆ ನಿಯಂತ್ರಣ ಬಲವಂತದಾಯಿತು. ಸ್ಥಳೀಯ ರಾಜಕೀಯ ವ್ಯವಸ್ಥೆ ಪುನರ್ ರಚನೆ ಮಾಡಲಾಯಿತು. ಮತ್ತು ಮುಖ್ಯವಾಗಿ ಭಾರತದ ಇತಿಹಾಸದಲ್ಲಿ ಮರಾಠರ ಮಹತ್ವ ಮತ್ತಷ್ಟು ಉಜ್ವಲವಾಯಿತು. ಅಂತಿಮವಾಗಿ ಈ ಎಲ್ಲಾ ಸಾಧನೆಗಳ ಹಿಂದೆ ಒಂದು ಮಾತು: ಬುದ್ಧಿಮತ್ತೆಯ ತಂತ್ರದಿಂದ ತಲವಾರದ ಮೇಲೆಯೂ ಗೆಲುವು ಸಾಧಿಸಬಹುದು. ಶಿವಾಜಿ ಮಹಾರಾಜರು ನಮಗೆ ಕಲಿಸಿದ ಪಾಠ ಏನು ಗೊತ್ತಾ? ಧೈರ್ಯ ಇದ್ದರೆ ದಾರಿ ಸಿಗುತ್ತದೆ, ತಂತ್ರ ಇದ್ದರೆ ಶತ್ರುವು ಗೆಲ್ಲಲಾಗುತ್ತದೆ, ಜನರ ಬೆಂಬಲ ಇದ್ದರೆ ಸಾಮ್ರಾಜ್ಯ ನಿರ್ಮಾಣವಾಗುತ್ತದೆ. ಇಂದು ನಾವು ಹೆಮ್ಮೆ ಪಡುವ ಭಾರತ ಎಂಬ ರಾಷ್ಟ್ರದ ಬೀಜಗಳನ್ನು ಬಿತ್ತಿದವರು ಶಿವಾಜಿಯಂತಹ ನಾಯಕರು. ಅವರು ಕೇವಲ ರಾಜನಾಗಿ ಅಲ್ಲ, ಯುದ್ಧ ತಂತ್ರಜ್ಞನಾಗಿ, ರಾಜಧರ್ಮ ಬೋಧಕರಾಗಿ ಹಾಗೂ ಜನಪ್ರಿಯ ನಾಯಕರಾಗಿ ಇತಿಹಾಸದಲ್ಲಿ ನಿಲ್ಲುತ್ತಾರೆ.